ಪ್ರೇಮಜೀವಿಯ ಕಥಾ ಪ್ರಪಂಚಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕತೆ ಕಾಂಟ್ರಾಕ್ಟರ್ ಕರಿಯಪ್ಪ. ಏನದು ನೋಡಬೇಕು ಅಂದರೆ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಗೌರ್ಮೆಂಟ್ ಕೆಲಸ ಮಾಡೋದಿದೆಯಲ್ಲ, ಅದು ನೆಮ್ಮದಿ ಕೆಲಸ. ಅದೇ ಗೌರ್ಮೆಂಟ್ ಟೆಂಡರ್ಗಳನ್ನ ಹಾಕೋದು, ಕೆಲಸ ಮಾಡಿ ಬಿಲ್ ತೊಗೊಳ್ಳೋದು, ಮೆಟೀರಿಯಲ್ ಸಪ್ಲೈಯರಾಗಿ ಕೆಲಸ ಮಾಡೋದು, ಇದಂದರೆ ಸಾಲದ ಶೂಲ. ಆ ಕಷ್ಟ ಕಾಂಟ್ರಾಕ್ಟರ್ಗಳಿಗೇ ಗೊತ್ತು. ನಮ್ಮ ಕಾಂಟ್ರಾಕ್ಟರ್ ಕರಿಯಪ್ಪನ ಕಥೆನೂ ಇದಕ್ಕಿಂತ ಭಿನ್ನವಾಗೇನೂ ಇಲ್ಲ. ಬೆಳಬೆಳಗ್ಗೆ ಬಂದು ಗ್ರಾಮ ಪಂಚಾಯಿತಿ ಮುಂದೆ ತನ್ನ ಹೀರೋ ಹೊಂಡಾ ಬೈಕ್ ನಿಲ್ಲಿಸ್ದೋನೆ ಏನೋ ಆಗೋಯ್ತೇನೋ ಅನ್ನೋ ಥರ ಓಡೋಡಿ ಒಳಗೆ ಹೋದ ಕಾಂಟ್ರಾಕ್ಟರ್ ಕರಿಯಪ್ಪ. ಅದನ್ನು ನೋಡ್ದೋನೆ, ಏನು ಕರಿಯಪ್ಪಣ್ಣ, ಇನ್ನೂ ಸರಿಯಾಗಿ ಬಾಗಿಲೇ ತೆಗೆದಿಲ್ಲ, ಇಷ್ಟು ಬೇಗ ಹಿಂಗೆ ಓಡೋಡಿ ಬರ್ತಾಯಿದೀಯಾ? ಬರೋದು ಬರ್ತೈತೆ, ಸರಿಯಾಗಿ ಬರ್ತೈತೆ ಅನಿಸುತ್ತೆ ಬಿಡು. ಕರಿಯಪ್ಪನಿಗೆ ಚೇಡಿಸಿದ ಬಿಲ್ ಕಲೆಕ್ಟ್ರು ಮುನ್ಸ್ವಾಮಿ. ಓ ಮುನ್ಸ್ವಾಮಿ, ಆಡ್ಕೊಂಡು ಏನು ಮಾಡ್ತೀಯ ಹೇಳು? ಚೇರಾಗಿ ಕೂತ್ಕೊಂಡು ಓಲಾಡ್ತೀಯ ಅಷ್ಟೇ. ನಿಂಗೇನು ಗೊತ್ತಾಗಬೇಕು ನಮ್ಮಂಥ ಕಾಂಟ್ರಾಕ್ಟ್ರುಗಳ ಕೆಲಸ? ನೀನು ಕೆಲಸ ಮಾಡಿದ್ರು ಸಂಬಳ ಕೊಡ್ತಾರಪ್ಪ, ಮನೇಲಿದ್ರು ದುಡ್ಡು ಎಣಿಸ್ಕೋತೀಯ. ನಮ್ಮದು ಹಂಗಲ್ಲಪ್ಪ, ಕೆರ ಹೊಲಿಯೋ ಕೆಲಸ. ಅವರದ್ದು ಹೆಂಗೋ ನಮ್ಮದು ಹಾಗೆ. ಪಾಪ ಕೆರ ಹೊಲಿದ್ರೆ ಅವ್ರಿಗೆ 4 ಕಾಸು ಹುಟ್ಟುತ್ತೆ, ಇಲ್ಲದಿದ್ದರೆ ತಣ್ಣೀರು ಬಟ್ಟೆನೆ. ನಮಗೂ ಅಷ್ಟೇ, ಕೆಲಸ ಮಾಡ್ತೀಯ, ದುಡ್ಡು ಅದು ಕಾಯ್ದುಬಿಟ್ಟು ದುಡ್ಡು ತಗೋಬೇಕಪ್ಪ. ಯಾವನಿಂದನೂ ಬಡ್ಡಿ ತಗೊಬಂದಿರ್ತೀನಿ, ಅವನ ಮನೆ ಹತ್ರ ಬಂದು ಗಲಾಟೆ ಮಾಡೋದ್ರೊಳಗೆ ಅವನಿಗೆ ಕೊಟ್ಬಿಡ್ಬೇಕಲ್ಲ, ಇಲ್ದಿರ ಮಾನ 3 ಕಾಸು ಹರಾಜು. ಕರಿಯಪ್ಪ ಹಂಗಂದಾಗ ಮುನ್ಸ್ವಾಮಿ ತಣ್ಣಗಾದ. ಅದೇನು ಮಾತಾಡ್ತೀಯ ಬಿಡು ಕರಿಯಪ್ಪಣ್ಣ, ಅದೇನು ಅಂತದ್ದಾಯ್ತೀಗ? ಸುಮ್ಮನೆ ಮಾತಿಗೆ ಎಳೆದ. ಅವರಿವ್ರ ಬಗ್ಗೆ ಕೆದಕೋದು ಅಂದರೆ ಮಾಡೋಕ್ಕೆ ಕೆಲಸದ ಮುನ್ಸ್ವಾಮಿಗೆ ಅದೇನೋ ಒಂಥರ ವಿಚಿತ್ರ ಕುತೂಹಲ. ಹೋಗಲಿ ಬಿಡು, ಇನ್ನೂ ಅಧ್ಯಕ್ಷರು PDO ಮೇಡಮ್ ಬಂದಿಲ್ವಾ? ಹುಬ್ಬು ಗಂಟಿಕ್ಕಿ ಕೇಳಿದ ಕಾಂಟ್ರಾಕ್ಟರ್ ಕರಿಯಪ್ಪ. ಇಲ್ಲ ಅಣ್ಣವ್, ಇನ್ನೂ ಬಂದಿಲ್ಲ. ಕರಿಯಪ್ಪ ಅವರಿಗೆ ಫೋನ್ ಮಾಡ್ದ. ಅಧ್ಯಕ್ಷರೇ ಎಲ್ಲಿ, ನೀವಿನ್ನೂ ಬಂದಿಲ್ಲ? ಯಾಕೆ ಕರಿಯಪ್ಪಣ್ಣ? ಏನೂ ಗೊತ್ತಿಲ್ಲದಂತೆ ಅಧ್ಯಕ್ಷರು ಕೇಳಿದಾಗ ರೇಗಿ ಹೋಯ್ತು ಕರಿಯಪ್ಪನಿಗೆ. ಅಲ್ಲ, ಏನು ಮರ್ತೋದ್ರಾ ಹೆಂಗೆ? ನೆನ್ನೆನೇ ಫೋನ್ ಮಾಡಿ ಹೇಳಿದ್ದೀನಿ. ಬಿಡಿ ಅಧ್ಯಕ್ಷರೇ, ನೀವು ಎಲ್ಲ ಥರನೇ ಆಗೋಗ್ಬಿಟ್ರಿ ಅತ್ತ. ಬೆಂಕಿ ಮೇಲೆ ಕೂತಿದ್ದ ಕರಿಯಪ್ಪ. ಆಗ ಅಧ್ಯಕ್ಷರು, ಓಹೋ, ಇವತ್ತು ನಿನ್ನ ಬಿಲ್ ಡೇಟಾ? ಮರ್ತ್ಬಿಟ್ಟಿದ್ನಲ್ಲ ಕರಿಯಪ್ಪಣ್ಣ. ಸರಿ, ಇನ್ನೊಂದು ಅರ್ಧ ಗಂಟೆ ಇಡು, ಬರ್ತೀನಿ. ಬಂದು ಅದೇನು ಅಂತ ನೋಡ್ತೀನಿ. ಇಲ್ಲೇ ಇರ್ತೀನಿ, ಬೇಗ ಬಂದುಬಿಡಿ. ಹಾಗಂದವನೇ ಫೋನ್ ಇಟ್ಟವನೇ ಇಮ್ಮಿಡಿಯೇಟಾಗಿ PDO ಕಾಲ್ ಮಾಡ್ದ. ಮೇಡಮ್ ಎಲ್ಲಿದ್ದೀರಾ? ನಾನು ಕರಿಯಪ್ಪ. ಗೊತ್ತಾಯ್ತು ಕರಿಯಪ್ಪರೇ, ಹೇಳಿ. ಇಲ್ಲ, ಸ್ವಲ್ಪ ಟ್ರೈನ್ ಲೇಟ್ ಆಯಿತು, ಬರ್ತಿದ್ದೀನಿ. ಇನ್ನೊಂದು ಅರ್ಧ ಗಂಟೆ ಬಂದುಬಿಡ್ತೀನಿ. ಹ್ಞೂ ಮೇಡಮ್, ಬೇಗ ಬನ್ನಿ, ಇಲ್ಲೇ ಇದ್ದೀನಿ ಆಫೀಸ್ ಹತ್ರ. ಫೋನ್ ಇಟ್ಟವನೇ, ಏನೂ ಲಾಯಕ್ಕಿಲ್ಲ ಜನ ಇವರು. ಟೈಮ್ಗೆ ಸಿಗೋದೆಲ್ಲ ಸಿಗುತ್ತೆ, ನಮ್ಮ ಕಷ್ಟ ಮಾತ್ರ ಗೊತ್ತಾಗಲ್ಲ. ಬಂಡವಾಳ ಹಾಕಿ ನಮ್ಮ ಥರ ಬಿಲ್ಗೆ ಆ ಆಫೀಸು ಈ ಆಫೀಸು ಅಂತ ಚಪ್ಪಲಿ ಸರಿಸಿದ್ರೆ ಗೊತ್ತಾಗೋದು ಇವಕ್ಕೆ. ಎಲ್ಲಿ ನಮ್ಮನ್ನು ಗೋಳೊಯ್ಕೊಳ್ತಾರೆ ಅಷ್ಟೇ ಅಂತ ಬೈಕೊಂಡು ಅವ್ರು ಬರೋದನ್ನೇ ಕಾಯ್ತಾ ಕುಳಿತುಕೊಂಡ. ಹೌದು, ಇವತ್ತು ಅವನಿಗೆ ಮೆಟೀರಿಯಲ್ ಸಪ್ಲೈ ಮಾಡಿರೋದಕ್ಕೋಸ್ಕರ ಬಿಲ್ ಬರಬೇಕಿತ್ತು. ಅದಕ್ಕೆ ಇಷ್ಟೆಲ್ಲ ಒದ್ದಾಟ ಕರಿಯಪ್ಪಂದು. ಹಾಗೆ ನೋಡಿದ್ರೆ ಕರಿಯಪ್ಪನ ವಯಸ್ಸು 60. ಮಕ್ಕಳೆಲ್ಲ ದುಡಿಯೋ ವಯಸ್ಸೇನೆ, ಆದರೂ ಇವನು ಮಾತ್ರ ದುಡಿಯೋದು ನಿಲ್ಲಿಸಿಲ್ಲ. ಅವನಿಗೆ ಗೊತ್ತಿರೋ ಹಾಗೆ ಅವನೊಂದು ಸುಮಾರು 30 ವರ್ಷದಿಂದ ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ದಾನೆ. ಆದರೆ ಏನಂತೆ, ಇವತ್ತಿಗೂ ಪಾಪ 6ಕ್ಕೆ ಏರಲಿಲ್ಲ, 3ಕ್ಕೆ ಇಳಿಲಿಲ್ಲ. ಇವನ ಜೊತೆ ಬಂದವರೆಲ್ಲ ಕೋಟಿ ದುಡ್ಡು ಮಾಡವ್ರೆ. ಇವನು ಅತಿ ಬುದ್ಧಿವಂತ, ಆದರೆ ಯಾರಿಗೂ ಬಕೆಟ್ ಹಿಡಿಲಿಲ್ಲ. ಗತ್ತು ದೌಲತ್ತು ಸ್ವಲ್ಪ ಹೆಚ್ಚಿಗೆನೆ. ಬಕೆಟ್ ಹಿಡಿಯೋರೆಲ್ಲ ಕೋಟಿ ದುಡಿದ್ರೆ ನಾನು ಮಾತ್ರ ಇರೋದು ಹೀಗೆ ಅಂತ ಇವತ್ತಿಗೂ ಲಕ್ಷಗಳಿಗೆ ಒದ್ದಾಟ ನಡೆಸ್ತಾ ಇದ್ದಾನೆ. ಹಾಗಿದ್ದು ಆ ಊರಲ್ಲಿ ಕಾಂಟ್ರಾಕ್ಟರ್ ಕರಿಯಪ್ಪನಿಗೊಂದು ಸ್ಪೆಷಲ್ ಸ್ಥಾನ ಇದ್ದೇ ಇತ್ತು. ಊರ ಜಾತ್ರೆನಾ, ಕರಿಯಪ್ಪನ ಕರೀರಿ ಅನ್ನೋರು. ತೇರು ಹೊರ್ತಾ ಇದ್ದಾರಾ, ಕರಿಯಪ್ಪ ಎಲ್ಲಿ ಅನ್ನೋರು. ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕಾ, ಕರಿಯಪ್ಪನ ಸಲಹೆ ಪಡ್ಕೊಳ್ಳೋರು. ಮಕ್ಕಳಿಗೆ ಏನಾದರೂ ಸ್ಕೂಲಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡಿ ಅಥವಾ ಸ್ಕೂಲಲ್ಲಿ ಒಳ್ಳೆ ಅಂಕ ಗಳಿಸಿ 7ನೇ ಕ್ಲಾಸು 10ನೇ ಕ್ಲಾಸ್ನಲ್ಲಿ ಫಸ್ಟ್ ಪ್ರೈಸ್ ಬಂದ್ರೆ ಅವರಿಗೆ ಬುಕ್ಸು, ವಾಚು, ಪೆನ್ನು ಗಿಫ್ಟ್ ಕೊಡೋವರೆಗೂ ಕೂಡ ಕಾಂಟ್ರಾಕ್ಟರ್ ಕರಿಯಪ್ಪನೇ ಬೇಕು. ಅವನು ತನ್ನ ಸರ್ವೀಸಲ್ಲಿ ಅದೆಷ್ಟು ಜನ PDOಗಳ್ನ, ಅದೆಷ್ಟು ಜನ ಇಂಜಿನಿಯರ್ಗಳನ್ನ, ಅದೆಷ್ಟು ಜನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳ್ನ, ಮತ್ತು ಅದೆಷ್ಟು ಜನ ಕೆಲಸ ಮಾಡೋದನ್ನ ನೋಡ್ಬಿಟ್ಟವನೋ ಅವನಿಗೇ ಗೊತ್ತು.
ಜನ ಏನೇ ಆದರೂ ಅವನ್ನೇ ಕರಿತಾ ಇದ್ದರು. ಕೆಲಸಕ್ಕೂ ಅಷ್ಟೇ ಅವನಿಗೆ ಮೊದಲು ಪ್ರಿಫರೆನ್ಸು. ಯಾಕೆ ಅಂತೀರಾ? ಯಾವುದೇ ಕೆಲಸ ಕೊಟ್ಟರು ಅಚ್ಚುಕಟ್ಟು, ಆ ವಿಚಾರದಲ್ಲಿ ಮಾತ್ರ ಶಿಸ್ತು ನಮ್ಮ ಕಾಂಟ್ರಾಕ್ಟ್ರು ಕರಿಯಪ್ಪಂದು. ಮೆಟೀರಿಯಲ್ ಸಪ್ಲೈ ಅಂದರೆ ಅದು ಕೇಂದ್ರ ಸರ್ಕಾರ ನರೇಗಾ ಅನ್ನೋ ಯೋಜನೆಯನ್ನು ತಂದಿರೋದು. ಹಳ್ಳಿ ಜನರಿಗಾಗಿ ಅವ್ರಿಗೆ ಕೆಲಸ ಸಿಗಲಿ ಅಂತ ಮಾಡಿರೋ ಯೋಜನೆ. ಆದ್ದರಿಂದ ಇಲ್ಲಿ ಸ್ವಲ್ಪ ಅವನಿಗೆ ನೆಮ್ಮದಿ ಉಸಿರಾಡಬಹುದು. ಯಾಕಂದರೆ ಆನ್ಲೈನ್ ಟೆಂಡರ್ಗಳ ಅವಶ್ಯಕತೆ ಇಲ್ಲ. ಹಾಗೆ ನೋಡಿದ್ರೆ ಕರಿಯಪ್ಪ ಕೆಲಸ ಶುರು ಮಾಡಿದಾಗ ಇನ್ನೂ ಕಂಪ್ಯೂಟ್ರೇ ಬಂದಿರಲಿಲ್ಲ ಬಿಡಿ. ಅದೇನೋ ಮೊನ್ನೆ ಈ ಪ್ರೊಕ್ಯೂರ್ಮೆಂಟ್ ಅಂತ ಬಂದ ಮೇಲೆ ಕರಿಯಪ್ಪಂಗೂ ಕೆಲಸ ಇಲ್ದಂಗೆ ಆಗಿತ್ತು. ಆಗ ಇಂಜಿನಿಯರು, ಎಕ್ಸಿಕ್ಯೂಟಿವ್ ಇಂಜಿನಿಯರು ಅವರಿವ್ರು ನೋಡಿ ಏನೋ ಮಾತಾಡಿಕೊಂಡು ಅದು ಇದು ಅಂತ ಕೆಲಸಗಳನ್ನ ಮಾಡ್ತಿದ್ದ. ಇತ್ತ ಕೋರ್ಟ್ ಕೆಲಸ, ಅತ್ತ ಪಾರ್ಕ್ ಇಂಪ್ರೂವ್ಮೆಂಟು, ಇತ್ತ ಸ್ಮಶಾನ ಅಭಿವೃದ್ಧಿ, ಹೀಗೆ ಸಿಕ್ಕಿದ್ದನ್ನೆಲ್ಲ ಇಲ್ಲ ಅಂದೆ ಮಾಡ್ತಿದ್ದ ಕರಿಯಪ್ಪನಿಗೆ ಈ ಆನ್ಲೈನ್ ಟೆಂಡರ್ ಬಹಳ ಹೊಡೆತ ಕೊಟ್ಟಿತ್ತು. ಅಲ್ಪ ಸ್ವಲ್ಪ ದುಡ್ಡು ಮಾಡಿದ್ದ, ಒಳ್ಳೆ ಮನೆ ಮಾಡ್ಕೊಂಡ, 1-2 ಎಕರೆ ಜಮೀನು, ಬೆಂಗಳೂರಿನಲ್ಲಿರೋ 2 ಮಕ್ಕಳಿಗೆ 1-2 ಸೈಟ್ ಮಾಡಿಬಿಟ್ಟಿದ್ದ. ಬಿಟ್ಟರೆ ಇನ್ಯಾರಿಗೂ 1 ರೂಪಾಯಿ ಮೋಸ ಕೂಡ ಮಾಡಿರಲಿಲ್ಲ. ಯಾರ ಹತ್ರನೂ 1 ರೂಪಾಯಿ ಸಾಲ ಕೂಡ ಉಳಿಸ್ಕೊಂಡಿರಲಿಲ್ಲ. ಇಂಥ ಕಾಂಟ್ರಾಕ್ಟರ್ ಕರಿಯಪ್ಪ ಬೇರೆಯವ್ರನ್ನ ನಂಬಿದ್ದೆ ಎಡವಟ್ಟಾಗಿತ್ತು. ಅವನ ಹತ್ತಿರ ಕೆಲಸಕ್ಕೆ ಅಂತ ಬಂದವರಲ್ಲಿ 1-2 ಬಿಟ್ಟರೆ ಉಳಿದವರೆಲ್ಲ ಉಂಡೆನಮ್ಮ ಹಾಕಿದವರೆ. ಕೆಲಸದ ಹತ್ರನೇ ಬತ್ತಿರಲಿಲ್ಲ ಕರಿಯಪ್ಪ. ಆದರೆ ಯಾವಾಗ ತನಗೆ ಮೋಸ ಆಯಿತೋ ಅವತ್ತಿಗೆ ಬುದ್ಧಿ ಕಲಿತ. ಇಲ್ಲ, ಯಾರ್ಯಾರನ್ನೋ ನಂಬಿದ್ರೆ ನಾನು ಉದ್ಧಾರ ಆಗಲ್ಲ, ಇನ್ಮೇಲಾದರೂ ನನಗೆ ನಾನೇ ಕೆಲಸದ ಹತ್ರ ಬಂದು ಕೆಲಸ ನೋಡ್ಕೋಬೇಕು ಅನ್ನೋದು ಅವನ ಜ್ಞಾನಕ್ಕೂ ಬಂತು. ಕೆಲಸದ ಮುಂದೆನೇ ನಿಂತ್ಕೊಂಡಿರೋನು. ಈ ಗೌರ್ಮೆಂಟು ಯಾವಾಗ ಮ್ಯಾನ್ಯುಯಲ್ ಟೆಂಡರ್ ನಿಲ್ಲಿಸಿ ಈ ಪ್ರೊಕ್ಯೂರ್ಮೆಂಟ್ ಜಾರಿ ಮಾಡ್ತೋ ಅಲ್ಲಿಂದ ಅವನು ಆ ಕೆಲಸಗಳನ್ನೆಲ್ಲ ಬಿಟ್ಟ. ಮೊದಲು ಊರಿಗೆ 1-2 ಕಾಂಟ್ರಾಕ್ಟ್ರು ಸಿಗ್ತಾಯಿದ್ರು. ಈಗ ಗಲ್ಲಿಗೊಬ್ಬರು ಕಾಂಟ್ರಾಕ್ಟ್ರುಗಳಾಗಿದ್ದು ಕೂಡ ಇವನು ಕೆಲಸಗಳನ್ನ ಬಿಡೋದಕ್ಕೆ ಕಾರಣ ಆಯಿತು. ಕಾಂಪಿಟೇಷನ್ ಶುರುವಾಗೋಯ್ತು. ಈ ಮ್ಯಾನ್ಯುಯಲ್ ಟೆಂಡರ್ ಇರಬೇಕಾದ್ರೆ ಬಿಲೋ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಈ ಪ್ರೊಕ್ಯೂರ್ಮೆಂಟ್ ಬಂದಮೇಲೆ ಈ ಕಾಂಪಿಟೇಷನ್ನಲ್ಲಿ ಬಿಲೋ ಹೋಗಿ ಕೆಲಸ ಮಾಡೋದು ಸವಾಲೇ ಆಗೋಯ್ತು. ಕೆಲಸ ಮಾಡೋದಕ್ಕಿಂತ ಕೆಲಸ ತಗೊಳ್ಳೋದೇ ಚಾಲೆಂಜ್ ಆದಾಗ ಕಾಂಟ್ರಾಕ್ಟರ್ ಕರಿಯಪ್ಪ ಯಾವ ಕೆಲಸನೂ ಬೇಡ ಅಂತ ಎಷ್ಟೋ ಸಮಯ ಬರೀ ಮನೇಲಿದ್ದಿದ್ದೇ ಆಗೋಯ್ತು. ಅದ್ರ ಜೊತೆಗೆ ಈ GST ಜಾರಿ ಆದಮೇಲೆ ವಹಿವಾಟಿಗೆ ಸರಿ ಹೊಂದಿಸೋದೇ ದೊಡ್ಡ ತಲೆನೋವಾಗೋಯ್ತು ಕಾಂಟ್ರಾಕ್ಟರ್ ಕರಿಯಪ್ಪನಿಗೆ. ಇನ್ನೂ ಇದೆಲ್ಲ ಆಗೋ ಹೋಗೋ ಮಾತಲ್ಲ ಅಂತ ಸೀದಾ ಮೆಟೀರಿಯಲ್ ಸಪ್ಲೈಯರ್ ಮಾಡೋದಕ್ಕೆ ಅಂತ ಪಂಚಾಯತಿ ಕಡೆಗೆ ಬಂದ. ಆರಂಭದಲ್ಲಿ ಒಳ್ಳೆ ಪ್ಲಾಟ್ಫಾರಮ್ ಸಿಕ್ತು, ಚೆನ್ನಾಗೂ ಕೆಲಸ ಆಗ್ತಾಯಿದ್ದೋ, ಹಾಗೆ ಹಿಂಗೆ ದುಡ್ಡು ಮಾಡ್ಕೊಂಡ. ಆದರೆ ದಿನ ಕಳೆದಂತೆ ಇಲ್ಲೂ ಅದೇ ರಾಮಾಯಣ ಶುರುವಾಯಿತು. ರೋಡು, ಡ್ರೈನು ಏನು ಮಾಡೋಕ್ಕೋದ್ರೂ ಕಾಂಪಿಟೇಷನ್ ಶುರುವಾಯಿತು. ಜನ ಕೆಲಸಕ್ಕೆ ಬರ್ತಿರಲಿಲ್ಲ, ಕೆಲಸ ಸರಿಯಾದ ಟೈಮ್ ಆಗ್ತಿರಲಿಲ್ಲ. ಸಣ್ಣ ಪುಟ್ಟ ಹುಡುಗರೆಲ್ಲ ನಾನು ಮೆಟೀರಿಯಲ್ ಸರಬರಾಜು ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ರು. ಮೆಟೀರಿಯಲ್ ಬಿಲ್ಲು, ಲೇಬರ್ ಪೋರ್ಷನು, ರೇಷಿಯೋ ಮೇಂಟೈನು ಅಂತೆಲ್ಲ 108 ಗೊಂದಲ. ಆ ಕೆಲಸನೂ ಬಿಟ್ಟ ಅತ್ತ. ಈಗ ಯಾವುದೂ ಬೇಡ ಅಂತ ಮನೆ ಕಡೆ ಉಳಿದಿದ್ದಾನೆ. ಆದರೆ ಹಳೆ ಕೆಲಸದಲ್ಲಿ ಸ್ವಲ್ಪ ಬಾಕಿ ಇತ್ತು ಅನ್ನೋ ಕಾರಣಕ್ಕೆ ಈಗ ಮತ್ತೆ ಪಂಚಾಯತಿಗೆ ಬಂದಿದ್ದ. ಇಷ್ಟೆಲ್ಲ ಒದ್ದಾಟ ಇದ್ದರೂ ಕರಿಯಪ್ಪನ ಮುಖದಲ್ಲಿ ಮಾತ್ರ ಯಾವತ್ತಿಗೂ ನಗು ದೂರವಾಗ್ತಾ ಇರಲಿಲ್ಲ. ತನ್ನ ಏನೇ ಕಮಿಟ್ಮೆಂಟು, ಕನ್ಫ್ಯೂಷನ್ ಇದ್ದರೂ ಅದು ತನ್ನದು ಮಾತ್ರ ಅನ್ನೋದು ಅವನ ಮನೋಭಾವ. PDO ಅಧ್ಯಕ್ಷರು ಬರೋವರೆಗೂ ಕರಿಯಪ್ಪ ತನ್ನ ಲೋಕದಿಂದ ಹೊರಬಂದೇ ಇರಲಿಲ್ಲ. ಅಧ್ಯಕ್ಷರೇ ಬಂದು ಕರಿಯಪ್ಪಣ್ಣ ಬಾ ಒಳಗೆ ಅಂದಾಗಲೇ ಕರಿಯಪ್ಪ ವಾಸ್ತವಕ್ಕೆ ಬಂದದ್ದು. ಅಧ್ಯಕ್ಷರನ್ನ ಭೇಟಿ ಮಾಡಿದ ಮೇಲೆ PDO ಅವ್ರನ್ನ ಭೇಟಿ ಮಾಡಿ ಇರೋ ಬಿಲ್ಲನ್ನು ಸೆಟ್ರೇಟ್ ಮಾಡ್ಕೋಬೇಕು ಅಂತ ಅವರ ಕ್ಯಾಬಿನ್ ಕಡೆಗೆ ನಡೆದ. ಕಾಂಟ್ರಾಕ್ಟರ್ ಕರಿಯಪ್ಪನ ತೆಗೆದವರು ನಮ್ಮಲ್ಲಿ ಬಹಳ ಜನ ಇರ್ತಾರ್ರಿ. ಪಾಪ ಯಾರಿಗೂ ಮೋಸ ಮಾಡೋದಿಲ್ಲ, ಆದರೆ ಯಾವತ್ತೂ ಅವರು ಎತ್ತರಕ್ಕೆ ಬೆಳೆಯೋದೇ ಇಲ್ಲ. ಅವರಲ್ಲಿನ ಒಳ್ಳೆತನನೇ ಅವರಿಗೆ ಶಾಪವಾಗಿ ಹೋಗುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ತಿಳಿಸಿ.